ಇರ್ಲಾರ್ದು ಇರುವೆ ಬಿಟ್ಕೊಳ್ಳೋದಂದ್ರೆ ಅವರು ಒಂದು ಕಡೆಗಾದರೆ ಕಾಂಗ್ರೆಸ್ನಲ್ಲೂ ಕೂಡ ಇರ್ಲಾರ್ದು ಇರುವೆ ಬಿಟ್ಕೊಳ್ಳುವಂಥ ಕೆಲಸ, ಅದು ಗ್ಯಾರಂಟಿ ವಿಚಾರದಲ್ಲಿ ಏನು ಕೋಲಾಹಲ ಎದ್ದುಬಿಟ್ಟಿದೆ. ಈಗ ಎಲ್ಲಿಗೆ ಹೋಗಿ ತಲುಪ್ತಾ ಇದೆ? ವಾರ್ನ್ ಮಾಡೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಪ್ರಜಾಪ್ರಭುತ್ವ, ಎಲ್ಲರಿಗೂ ಸ್ವತಂತ್ರ ಇರುವಂಥ ಪಕ್ಷ ಈಗ ವಾರ್ನ್ ಮಾಡೋ ಮಟ್ಟಕ್ಕೆ. ಅಬ್ಬಬ್ಬಾ ನೋಡಿ. ಗ್ಯಾರಂಟಿ ವಿರುದ್ಧ ಕಾಂಗ್ರೆಸ್ನಲ್ಲೇ ಕೋಲಾಹಲ. ಸರ್ಕಾರದ ವಿರುದ್ಧ ಶಾಸಕರ ಗ್ಯಾರಂಟಿ ತರಾಟೆ. ಡೋಂಟ್ ಟಾಕ್ ರೂಲಿಂಗ್ ಜಾರಿಯಾಗುತ್ತಾ? ಗ್ಯಾರಂಟಿ ವಿರುದ್ಧ ರಾಜ್ಯ ಕಾಂಗ್ರೆಸ್ನಲ್ಲೇ ಕೋಲಾಹಲ ಸೃಷ್ಟಿಯಾಗಿದೆ. ಗ್ಯಾರಂಟಿ ಬಗ್ಗೆ ಶಾಸಕ ಗವಿಯಪ್ಪ ಹೇಳಿಕೆಯಿಂದ ಕಾಂಗ್ರೆಸ್ ತೀವ್ರ ಮುಜುಗರಕ್ಕೀಡಾಗಿದ್ದು, ಶಾಸಕರ ಮಾತಿಗೆ ಬ್ರೇಕ್ ಹಾಕಲಿಕ್ಕೆ ಸರ್ಕಾರ ಮುಂದಾಗಿದೆ. ಡೋಂಟ್ ಟಾಕ್ ರೂಲಿಂಗ್ ಜಾರಿಗೆ ನಿರ್ಧರಿಸಲಾಗಿದೆ. ಶಾಸಕಾಂಗ ಪಕ್ಷದ ಸಭೆ ನಡೆಸಿ ಸಂದೇಶ ನೀಡುವ ಬಗ್ಗೆಯೂ ಕೂಡ ಚರ್ಚೆ ಆಗ್ತಿದ್ದು, ಶೀಘ್ರದಲ್ಲಿಯೇ ಎಲ್ಲಾ ಶಾಸಕರಿಗೆ ಖಡಕ್ ವಾರ್ನಿಂಗ್ ರವಾನಿಸುವ ಸಾಧ್ಯತೆ ಇದೆ. ಖುದ್ದು ಗವಿಯಪ್ಪ ಅವರನ್ನು ಕರೆದು ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಇವಾಗ ಏನಂದರೆ ಈ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೀವಿ, ಸ್ವಲ್ಪ 2-3 ಈ ಗಾಡಿನಲ್ಲಿ ಅಡ್ಡಾಡೋದು, ಸ್ವಲ್ಪ ಯಾವ 1-2 ಯಾವ ಬೇಕಾಗಿಲ್ಲ ಅಂತ ತೆಗೆದುಬಿಟ್ಟು ಮನೆಗಳು ಕೊಡ್ರಿ ಅಂತ ಹೇಳ್ಬಿಟ್ಟು ಕೇಳ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು, ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ. ಇಟ್ ಇಸ್ ಬೀನ್ ಮಿಸ್ಇಂಟರಪ್ಟೆಡ್, ಅದೆಲ್ಲ ಇಲ್ಲೇ ಇಲ್ಲ. ಇವಾಗ ಯಾಕಂದ್ರೆ ಏನು ಈ ಗ್ಯಾರಂಟಿಗಳಿಂದ ರೈತರಿಗೆ ಬಹಳಷ್ಟು ಮತ್ತು ಕಾರ್ಮಿಕರಿಗೆ, ಬಡ ಜನರಿಗೆ ಬಹಳಷ್ಟು ಸಹಾಯ ಆಗ್ತಾ ಇದೆ. ಹಾಗಾಗಿ ಇವತ್ತು ಇಟ್ ಇಸ್ ದ ನೀಡ್ ಆಫ್ ದ ಡೇ. ನಾನು ಗ್ಯಾರಂಟಿಗಳ ಬಗ್ಗೆ ನಮ್ಮ ಸರ್ಕಾರದ ಜೊತೆಗೆ ನಾನು ಇದ್ದೀನಿ. ಅದು ನಾವು ಗ್ಯಾರಂಟಿಗಳು ಪೂರ್ಣ 5 ವರ್ಷ ನಾವು ಕಂಪ್ಲೀಟ್ ಮಾಡ್ಬೇಕಂತ ಹೇಳಿ ನಾನು ಇಷ್ಟಪಡ್ತೇನೆ ಹೇಳಲಿಕ್ಕೆ. ಸರ್ಕಾರದ ಗ್ಯಾರಂಟಿ ಬಗ್ಗೆ ಕಾಂಗ್ರೆಸ್ನ ಶಾಸಕರುಗಳೇ ಮಾತಾಡ್ತಿರೋದು ಸರ್ಕಾರ ಮತ್ತು ಪಕ್ಷ ಎರಡಕ್ಕೂ ಕೂಡ ಮುಜುಗರದ ವಿಚಾರ ಎನ್ನಲಾಗ್ತಾ ಇದೆ. ಗವಿಯಪ್ಪನವರು ಆಡಿರುವಂಥ ಮಾತಿಗೆ ಉಳಿದ ಶಾಸಕರು ದನಿಗೂಡಿಸಬಾರ್ದು, ಯಾರು ಕೂಡ ಮಾತನಾಡದಂಥ ರೂಲಿಂಗ್ ಮಾಡಬೇಕು ಅನ್ನುವಂಥದ್ದು ಸಿಎಂ ಹಾಗೂ ಡಿಸಿಎಂ ಲೆಕ್ಕಾಚಾರ ಎನ್ನಲಾಗಿದೆ. ಈ ವಿಚಾರವಾಗಿ ಗವಿಯಪ್ಪನವ್ರ ಜೊತೆ ಮಾತಾಡೋದಷ್ಟೇ ಅಲ್ಲದೆ ಉಳಿದ ಶಾಸಕರು ಕೂಡ ಡೋಂಟ್ ಟಾಕ್ ಅನ್ನುವಂಥ ನಿಯಮ ಜಾರಿಗೆ ಈಗಾಗಲೇ ಸಿದ್ಧತೆಯನ್ನು ಮಾಡಿದರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಗ್ಯಾರಂಟಿ ಸ್ಕೀಮ್ಗಳಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗ್ತಿದೆ ಅನ್ನುವ ಆರೋಪಗಳು ಕೇಳಿ ಬರ್ತಿದೆ. 5 ಗ್ಯಾರಂಟಿಗಳ ಪೈಕಿ 1-2 ಗ್ಯಾರಂಟಿಗಳನ್ನಾದರೂ ನಿಲ್ಲಿಸಿ ಅನ್ನುವ ಸಲಹೆ ಕೂಡ ಕೇಳಿ ಬಂದಿದೆ. ಇಷ್ಟಕ್ಕೂ ಗ್ಯಾರಂಟಿಗಳಿಗೆ ಮಾಡ್ತಾ ಇರುವ ವೆಚ್ಚವೆಷ್ಟು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಗ್ಯಾರಂಟಿ ಹೊರೆ ಆಗಿದೆಯಾ? ಗ್ಯಾರಂಟಿ ನಂಬರ್ 1 ಗೃಹಲಕ್ಷ್ಮಿ ವೆಚ್ಚ 31,200 ಕೋಟಿ ರೂಪಾಯಿ, ಫಲಾನುಭವಿಗಳು 1.30 ಕೋಟಿ. ಇನ್ನು ಗ್ಯಾರಂಟಿ ನಂಬರ್ 2 ಅನ್ನಭಾಗ್ಯ ವೆಚ್ಚ 4,500 ಕೋಟಿ, ಫಲಾನುಭವಿಗಳ ಸಂಖ್ಯೆ 2.50 ಕೋಟಿ. ಗ್ಯಾರಂಟಿ ನಂಬರ್ 3 ಗೃಹಜ್ಯೋತಿ ವೆಚ್ಚ 5,460 ಕೋಟಿ ರೂಪಾಯಿ, ಫಲಾನುಭವಿಗಳು 1.30 ಕೋಟಿ ಮನೆಗಳಿಗೆ ಗೃಹಜ್ಯೋತಿ. ಗ್ಯಾರಂಟಿ ನಂಬರ್ 4 ಶಕ್ತಿ ಯೋಜನೆ ವೆಚ್ಚ 2,464 ಕೋಟಿ, ಈವರೆಗೂ 9 ಕೋಟಿಗೂ ಹೆಚ್ಚುವರಿ ಮಹಿಳೆಯರ ಟ್ರಿಪ್. ಗ್ಯಾರಂಟಿ ನಂಬರ್ 5 ಯುವ ನಿಧಿ ವೆಚ್ಚ 1,350 ಕೋಟಿ, ಫಲಾನುಭವಿಗಳು 5 ಲಕ್ಷ. 5 ಗ್ಯಾರಂಟಿಗಾಗಿ ಈವರೆಗೂ ಮಾಡಲಾದ ವೆಚ್ಚ 44,974 ಕೋಟಿ ರೂಪಾಯಿ. ಸರ್ಕಾರದ 5 ಗ್ಯಾರಂಟಿಗಳ ಪೈಕಿ 2 ಗ್ಯಾರಂಟಿಯನ್ನಾದರೂ ನಿಲ್ಲಿಸಿದ್ರೆ ಉಳಿದ ಹಣದಲ್ಲಿ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ಶಾಸಕರ ಮಾತು ಕೇಳಿಬಂದಿತ್ತು. ಆದರೆ ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ಕಾಂಗ್ರೆಸ್ 5 ಗ್ಯಾರಂಟಿಯ ಘೋಷಣೆ ಮಾಡಿತ್ತು. ಗ್ಯಾರಂಟಿಯ ವಿಚಾರದಲ್ಲಿ ಸರ್ಕಾರ ಬಂದ ಮೇಲೆ ಆದ ವಿವಾದಗಳ ನಂತರ ಸಿಎಂ ಡಿಸಿಎಂ ಇಬ್ಬರು ಕೂಡ ಯಾವ ಕಾರಣಕ್ಕೂ ಯಾವ ಗ್ಯಾರಂಟಿಯನ್ನು ನಿಲ್ಲಿಸಲ್ಲ ಅಂತಿದ್ದಾರೆ. ಅಂದರೆ ಖರ್ಚು ಎಷ್ಟೇ ಬರಲಿ ಯಾವುದೇ ಗ್ಯಾರಂಟಿಗೆ ಕೊಟ್ಟ ಭರವಸೆಯಂತೆ 5 ಮುಂದುವರಿಸಬೇಕು ಅನ್ನುವಂಥದ್ದು ಸರ್ಕಾರದ ಲೆಕ್ಕಾಚಾರ ಎನ್ನಲಾಗ್ತಿದೆ. ಈ ಮಧ್ಯೆ ಸರ್ಕಾರದಲ್ಲಿ ಅನುದಾನದ ಕೊರತೆಯ ಅಸಮಾಧಾನದ ಹೊಗೆ ಇನ್ನೂ ಆರಿಲ್ಲ. ಗವಿಯಪ್ಪ ಬೆನ್ನಲ್ಲೇ ಮತ್ತಷ್ಟು ಶಾಸಕರು ಅನುದಾನಕ್ಕಾಗಿ ಧ್ವನಿಯನ್ನ ಎತ್ತುತ್ತಾರಾ ಅನ್ನುವ ಪ್ರಶ್ನೆ ಎದ್ದಿದೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಅನುದಾನ ಸಿಗದೆ ಅನೇಕ ಶಾಸಕರು ಸಿಟ್ಟಿಗೆದ್ದಿದ್ದು ಬಹಿರಂಗವಾಗಿಯೇ ಮಾತನಾಡದೆ ಸುಮ್ಮನಾಗಿದ್ದಾರಂತೆ. ಅನುದಾನ ಸಿಗದ ಶಾಸಕರ ಅಳಲೇನು? ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ಕ್ಷೇತ್ರಗಳಿಗೆ ಸರಿಯಾಗಿ ಅನುದಾನ ಸಿಗ್ತಿಲ್ಲ. ಗ್ಯಾರಂಟಿ ಬಿಟ್ಟು ಉಳಿದ ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಹಣ ಬಿಡುಗಡೆಯಾಗಿಲ್ಲ. ಗ್ಯಾರಂಟಿ ನೆಪದಲ್ಲಿ ಕ್ಷೇತ್ರಗಳಲ್ಲಿ ರಸ್ತೆ ನಿರ್ಮಾಣಕ್ಕೂ ಅನುದಾನ ಬಿಡುಗಡೆ ಆಗ್ತಿಲ್ಲ. ಈಗಾಗಲೇ ನಡೀತಾ ಇರುವ ಹಳೆ ಕಾಮಗಾರಿಗಳಿಗೆ ಅನುದಾನ ಬಿಡುಗಡೆ ಆಗ್ತಿಲ್ಲ. ಅನುದಾನ ಬಿಡುಗಡೆಯಾಗದೆ ಕಾಮಗಾರಿ ಅರ್ಧಕ್ಕೆ ನಿಂತಿವೆ. ಅನುದಾನ ಬಿಡುಗಡೆ ಆಗದಿದ್ರೆ ನಮ್ಮ ಕ್ಷೇತ್ರದಲ್ಲಿ ದೊಡ್ಡ ಸಮಸ್ಯೆ ಆಗುತ್ತೆ ಅನ್ನೋದು ಶಾಸಕರ ಅಳಲಾಗಿದೆ. ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಶಾಸಕರ ಒಂದು ಭಾವನೆ, ಅನಿಸಿಕೆ ಇದೆ. ಯಾಕಂದರೆ ಗ್ಯಾರಂಟಿ ಮಾಡುವಾಗ ಯಾವುದೇ ಹಣಕಾಸಿನ ವ್ಯವಸ್ಥೆಗಳನ್ನು ಮಾಡದೆ ಈ ಗ್ಯಾರಂಟಿಗಳನ್ನು ಮಾಡಿದ್ರಿಂದ ನೇರವಾಗಿ ಅಭಿವೃದ್ಧಿಗೆ ಹಣ ಇಲ್ದಂಗಾಗಿದೆ. ಇದು ಹಣಕಾಸಿನ ಒಂದು ದುರಾಡಳಿತವೂ ಕೂಡ ಹೌದು. ಯಾಕಂದರೆ ಮುಖ್ಯಮಂತ್ರಿಗಳು ಬಜೆಟಲ್ಲಿ 15,000 ಕೋಟಿ ಹೊಸ ತೆರಿಗೆಯನ್ನು ಹಾಕಿದ್ರು. ಬಜೆಟ್ ನಂತರವೂ ಕೂಡ ಎಲ್ಲ ತೆರಿಗೆಗಳನ್ನು ಮತ್ತೆ ಹೆಚ್ಚು ಮಾಡಿದ್ದಾರೆ. ಒಂದು ಕಡೆ ಸುಮಾರು 20,000ಕ್ಕಿಂತ ಹೆಚ್ಚು ತೆರಿಗೆ ಹಣ ಹಾಕಿದ್ದಾರೆ. 1 ಲಕ್ಷಕ್ಕಿಂತ ಹೆಚ್ಚು ಸಾಲವನ್ನು ಕೂಡ ಮಾಡಿದ್ದಾರೆ.
ಇಷ್ಟೆಲ್ಲ ಮಾಡಿದರೂ ಕೂಡ ಇದನ್ನು ನಿಭಾಯಿಸೋಕ್ಕಾಗಲ್ಲ ಅಂದರೆ ಹಣಕಾಸನ್ನು ನಿಭಾಯಿಸೋ ಮಾಡೋದ್ರಲ್ಲಿ ಈ ಸರ್ಕಾರ ವಿಫಲವಾಗಿದೆ ಅಂತ ಭಾಳ ಸ್ಪಷ್ಟ. ಪಬ್ಲಿಕ್ ಹೇಳ್ತಾ ಇದ್ದಾರೆ, ನಿಮ್ಮ ಈ ಗ್ಯಾರಂಟಿ ಬಿಟ್ಬಿಡ್ರಿ, ಅಭಿವೃದ್ಧಿ ಬಗ್ಗೆ ಮಾತಾಡಿ ಅಂತ ಜನ ಮಾತಾಡ್ತಾ ಇದ್ದಾರೆ. ಈ ಪಾಪರ್ ಆಗಿರೋ ಸರ್ಕಾರದ ಎಲ್ಲಿ ಪಾಪರ್ ಮಾಡಿದ್ದಾರೆ, ಜನಕ್ಕೆ ಎಲ್ಲಿ ಮೋಸ ಆಗಿದೆ, ಅಭಿವೃದ್ಧಿ ಕಾರ್ಯ ಕುಂಠಿತ ಆಗಿರೋದು ಕಳೆದ ಒಂದೂವರೆ ವರ್ಷ. ಇವತ್ತು ನೆನ್ನೆನೂ ಕೂಡ MLA ಹೇಳಿದ್ದಾರೆ, ಗವಿಯಪ್ಪನವರು ಗವಿಯಿಂದ ಗುಡುಗಿದ್ದಾರೆ, ಸಿದ್ದರಾಮಯ್ಯನವರು ಬಿಲ್ದಲ್ಲಿ ಸೇರ್ಕೊಂಬಿಟ್ಟಿದ್ದಾರೆ. ಅದಕ್ಕೆ ಅವ್ರಿಗೇನು ಗೊತ್ತಾಗ್ತಾ ಇಲ್ಲ, ಕೇಳಿಸ್ತಾ ಇಲ್ಲ, ಬಿಲ ಮುಚ್ಚಿಬಿಟ್ಟಿದೆ. ಅದನ್ನು ಬಿಲನ್ನು ಓಪನ್ ಮಾಡೋಣ. ಗ್ಯಾರಂಟಿಯ ಭಾರ ಸರ್ಕಾರಕ್ಕೆ ಮುಂಭಾರವೂ ಆಗಿದೆ, ಹಿಂಭಾರವೂ ಆಗಿದೆ. ಆ ಭಾರದಲ್ಲಿ ಅಭಿವೃದ್ಧಿ ಬಂಡಿ ಮುಗ್ರಿಸ್ಬಿಟ್ಟಿದೆ. ಎತ್ತಿಗೆ ಮುಂಭಾರ ಆದರೂ ಎಳೆಯೋದು ಕಷ್ಟ, ಹಿಂಭಾರ ಆದರೂ ಎಳೆಯೋದು ಕಷ್ಟ. ಮುಂಭಾರ ಮತ್ತು ಹಿಂಭಾರದಿಂದ ತತ್ತರಿಸೋಗ್ಬಿಟ್ಟಿದೆ ಈ ಸರ್ಕಾರ. ಅಭಿವೃದ್ಧಿ ಬಂಡಿ ಮುಗ್ರಿಸಿದೆ. ಹಾಗಾಗಿ ಆಕ್ರೋಶ ಆಡಳಿತ ಪಕ್ಷದ ಶಾಸಕರಿಂದಲೇ ವ್ಯಕ್ತ ಆಗ್ತಾ ಇದೆ. ಇದ್ರ ಪರಿಣಾಮ ಪೆನ್ಷನ್ ಕೊಡೋದಕ್ಕೂ ಕೂಡ ಸಾರಿಗೆ ನಿಗಮಗಳಲ್ಲಿ ದುಡ್ಡಿಲ್ಲ, ಗೌರವಧನ ಕೊಡೋದಕ್ಕೂ ಹಣ ಇಲ್ಲ. ಇದ್ರ ಪರಿಣಾಮ ಬೆಲೆ ಏರಿಕೆ, ಇದ್ರ ಪರಿಣಾಮ BPL ಕಾರ್ಡ್ ರದ್ದು, ಇದರ ಪರಿಣಾಮ ತಿನ್ನ ಅನ್ನಕ್ಕೂ ಕಲ್ಲು, ಇದೆಲ್ಲದರ ಪರಿಣಾಮ. ಶಾಸಕರು ಅನುದಾನ ಕೇಳಲಿ, ಯಾವುದೇ ತಪ್ಪಿಲ್ಲ. ಗ್ಯಾರಂಟಿ ಬಗ್ಗೆ ಸರ್ಕಾರ ತೀರ್ಮಾನ ಕೈಗೊಂಡಿದೆ ಎಂದ ಪರಂ. 2 ಗ್ಯಾರಂಟಿ ನಿಲ್ಲಿಸಿ ಅನುದಾನ ಕೊಡ್ಲಿ ಎಂಬ ಶಾಸಕ ಗವಿಯಪ್ಪ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಶಾಸಕರು ಅನುದಾನ ಕೇಳಲಿ, ಅದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂದಿದ್ದಾರೆ. ಆದರೆ ಗ್ಯಾರಂಟಿಗಳ ಬಗ್ಗೆ ಪಕ್ಷ ಸರ್ಕಾರ ತೀರ್ಮಾನ ಕೈಗೊಂಡಿದೆ ಅಂತ ಹೇಳಿ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲ್ಲ, ಅವರವರ ಅಭಿಪ್ರಾಯಗಳನ್ನು ಹೇಳ್ತಾರೆ. ಒಟ್ಟಾರೆ ಪಕ್ಷ ತೀರ್ಮಾನ ತಗೊಂಡಿದೆ, ಸರ್ಕಾರ ತೀರ್ಮಾನ ತಗೊಂಡಿದೆ. ಯಾರಿಗೂ ಗೊತ್ತಿಲ್ಲದೆ ಏನು ಕದ್ದು ಮುಚ್ಚಿ ತಗೊಂಡಿರೋ ತೀರ್ಮಾನ ಅಲ್ಲ ಇದು. ಕಾನ್ಷಿಯಸ್ಲಿ ನಾವು ತೀರ್ಮಾನ ತಗೊಂಡಿದ್ದೀವಿ. ಚುನಾವಣೆಗೆ ಮೊದಲೇ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ. ಅದರಿಂದ ಜನ ಸಮುದಾಯ ಅದನ್ನು ಒಂದು ಪರ್ಸೆಂಟೇಜು, ಕೆಲವು ಪರ್ಸೆಂಟ್ ಆದರೂ ಕೂಡ ನಮ್ಮನ್ನು ಆ ವಿಚಾರದಲ್ಲಿ ನಂಬಿ ಮತ ಹಾಕಿದ್ದಾರೆ. ಹಾಗಾಗಿ ಅದನ್ನು ನಾವು ಅನುಷ್ಠಾನ ಮಾಡೋದು ನಮ್ಮ ಕರ್ತವ್ಯ. ಅದನ್ನು ನಮ್ಮ ಅಭಿಪ್ರಾಯಗಳು ಬೇರೆ ಬೇರೆ ಇರ್ಬೋದು, ಆದರೆ ನಾವು ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸುವಂಥದ್ದು ಕರ್ತವ್ಯ. ಅದು ಕೇಳಲಿ, ಅದು ಕೇಳೋದ್ರಲ್ಲಿ ತಪ್ಪಿಲ್ಲ. ಯಾವುದೇ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಅನುದಾನ ಬೇಕು ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ. ನನ್ನನ್ನು ಸೇರಿಸ್ಕೊಂಡು ನಾನು ಕೇಳ್ತೀನಿ, ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ, ಅದರಲ್ಲೇನು ತಪ್ಪಿಲ್ಲ. ಒಟ್ನಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ವಿರುದ್ಧ ಸ್ವಪಕ್ಷೀಯರೇ ಖ್ಯಾತೆ ತೆಗೆದಿದ್ದಾರೆ. ಇದು ಸರ್ಕಾರವನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸಿರೋದಂತೂ ಸುಳ್ಳಲ್ಲ. ಶಾಸಕರ ವಿರುದ್ಧ ಕ್ರಮಕ್ಕೆ ಮುಂದಾಗುತ್ತಾ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಲೋಕಸಭೆಯ ಚುನಾವಣೆಯಲ್ಲಿ ಸೀಟುಗಳು 9ಕ್ಕೆ ಬಂದಂತ ಸಂದರ್ಭದಲ್ಲಿ ಅನೇಕ ಶಾಸಕರು ಇದೇ ರೀತಿಯಾಗಿ ಮಾತನಾಡಿದ್ರು. ಯಾಕೋ ಬಿಟ್ಬಿಡ್ಬೇಕು ಇನ್ಮೇಲೆ ಅಂತ ಹೇಳಿ. ಅದ್ರ ಮುಂಚಿತವಾಗಿಯೂ ಹೇಳಿದ್ರು, ನೀವು ನಮ್ಗೆ ಓಟ್ ಹಾಕದೇ ಇದ್ರೆ ಈ ಸಲ ಗ್ಯಾರಂಟಿಗಳನ್ನು ತೆಗಿಬೇಕಾಗತ್ತೆ ನಮಗೆ ಅಂತ ಹೇಳಿ. ಸೊ ಅದಾದ್ಮೇಲೂ ಬಂತು. ಈಗ 3 ಉಪಚುನಾವಣೆಗಳಲ್ಲಿ ಗೆಲುವನ್ನು ಸಾಧಿಸ್ತಲ್ಲ, ಕಾನ್ಫಿಡೆನ್ಸ್ ಹೆಚ್ಚಾಯಿತು. ಗ್ಯಾರಂಟಿಗಳಿಂದಾನೇ ನಾವು ಗೆದ್ದುಬಿಟ್ಟಿವಿ ಅನ್ನುವಂಥದ್ದು. ಹಾಗಾಗಿ ಆ ಒಂದು ಶಕ್ತಿಯ ಮೂಲಕವಾಗಿ ಈಗ ಯಾರೆಲ್ಲ ಮಾತನಾಡ್ತಿರೋ ನಿಮ್ಮ ಶಕ್ತಿ ಕುಗ್ಗಿಸುವಂಥ ಪ್ರಯತ್ನಗಳು ನಡೆಯುತ್ತೆ. ಹಾಗಾಗಿ ನಿಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಬೇಡಿ. ಶಕ್ತಿ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ. ನಿಮ್ಮ ಪಕ್ಷದಲ್ಲಿರುವಂಥವ್ರು ಗ್ಯಾರಂಟಿಗಳನ್ನು ತೆಗೆದುಹಾಕಲ್ಲ. ಅನುದಾನ ಕೇಳ್ಕೊಳ್ಳಿ, ಪರಮೇಶ್ವರ್ ಹೇಳಿದಂಗೆ.